ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 48ನೇ ಎಪಿಸೋಡ್. ದುರ್ಯೋಧನ ದ್ರೌಪದಿ ಇನ್ನು ತನ್ನ ದಾಸಿ ಎಂದು ಅಟ್ಟಹಾಸದಿಂದ ನಗುತ್ತಾ ಸ್ವಲ್ಪವೇ ದೂರದಲ್ಲಿದ್ದ ಸೂತನನ್ನು ನೋಡಿ ಸಭೆಯಲ್ಲಿ ಕುಳಿತಿದ್ದ ಹಿರಿಯರ ಸಮ್ಮುಖದಲ್ಲಿ ಅವನಿಗೆ, ಪ್ರಾತಿಕಾಮಿಯೇ, ನೀನೀಗಲೇ ಹೋಗಿ ನನ್ನ ದಾಸಿಯಾದ ದ್ರೌಪದಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ದುರ್ಯೋಧನನ ಆಜ್ಞೆಯಂತೆ ಪ್ರಾತಿಕಾಮಿಯು ಶೀಘ್ರದಲ್ಲೇ ಇಂದ್ರಪ್ರಸ್ಥಕ್ಕೆ ಹೋಗಿ ಅರಮನೆಯನ್ನು ಪ್ರವೇಶಿಸಿ ಪಾಂಡವರ ಅರಸಿಯಾದ ದ್ರೌಪದಿಗೆ, ದೃಪದನಂದನೆ, ಯುಧಿಷ್ಠಿರನು ದುರ್ಯೋಧನನ ಜೊತೆ ದ್ಯೂತವಾಡಿ ರಾಜ್ಯಕೋಶಗಳ ಜೊತೆ ತಮ್ಮಂದಿರನ್ನೂ ನಿನ್ನನ್ನು ಪಣಕ್ಕಿಟ್ಟು ಸೋತಿದ್ದಾನೆ. ದುರ್ಯೋಧನನು ನಿನ್ನನ್ನು ಗೆದ್ದುಕೊಂಡಿದ್ದಾನೆ. ನೀನು ದುರ್ಯೋಧನನ ದಾಸಿಯಾಗಿರುವೆ. ನಿನ್ನನ್ನು ಹಸ್ತಿನಾವತಿಗೆ ಕರೆದುಕೊಂಡು ಹೋಗಲು ನನ್ನನ್ನು ಕಳುಹಿಸಿರುತ್ತಾರೆ. ಈಗಿಂದೀಗಲೇ ಮಹಾರಾಜನ ಸಭಾಭವನಕ್ಕೆ ಬರುವವರಾಗಿ ಎಂದನು. ದ್ರೌಪದಿಗೆ ಒಂದು ಕ್ಷಣ ಏನು ನಡೆದಿದೆ ಎಂದು ಊಹಿಸಲು ಆಗಲಿಲ್ಲ. ಎಲ್ಲಿಯಾದರೂ ಉಂಟೆ? ಯಾರಾದರೂ ಹೆಂಡತಿಯನ್ನು ಪಣಕ್ಕಿಡುವರೇ? ದ್ಯೂತವಾಡಿದರೆ ಆಡಿಕೊಳ್ಳಲಿ, ಆದರೆ ಪಣಕ್ಕಿಡಲು ಬೇರ್ಯಾವ ವಸ್ತುವೂ ದೊರೆಯಲಿಲ್ಲವೇ? ಒಬ್ಬ ಮಹಾರಾಜನಾಗಿ ಜೂಜಿನ ಅಮಲಿನಲ್ಲಿ ಇಂಥ ಕೃತ್ಯ ಮಾಡುವುದೇ? ದ್ರೌಪದಿ ಬಂದಿದ್ದ ಸೂತನನ್ನೇ ಪ್ರಶ್ನಿಸಿದರು. ಸೂತ ಉತ್ತರಿಸಿ, ದ್ಯೂತವಾಡುವಾಗ ಸೋಲು ಗೆಲುವಿನ ಕಡೆ ಗಮನವಿರುತ್ತದೆ. ದ್ಯೂತದಲ್ಲಿ ಗೆಲ್ಲಲೇಬೇಕೆಂದು ಛಲ ಉಳ್ಳವರು ಒಂದಾದ ಮೇಲೊಂದು ವಸ್ತುವನ್ನು ಪಣಕ್ಕಿಡುತ್ತಾ ಹೋಗುವರು. ಈ ಬಾರಿಯಾದರೂ ಗೆಲ್ಲಬಹುದೆಂದೇ ತಿಳಿದಿರುವರು. ಯುಧಿಷ್ಠಿರ ರಾಜ್ಯಕೋಶಗಳನ್ನು ಸೋತ ಬಳಿಕ ತಮ್ಮಂದಿರನ್ನು ಹಾಗೂ ತನ್ನನ್ನು ಪಣವಿಟ್ಟು ಸೋತು ಹೋದರು. ಕಡೆಗೆ ಅವರ ಬಳಿ ಇನ್ಯಾವ ವಸ್ತುವೂ ಇರದೆ ನಿಮ್ಮನ್ನೇ ಪಣಕ್ಕಿಟ್ಟು ಸೋತರು. ಸೂತನೇ, ಹಾಗಾದರೆ ನೀನೀಗಲೇ ಹೋಗಿ ಆ ಜೂಜುಕೋರರನ್ನು ತಾನು ಸೋತು ದುರ್ಯೋಧನನ ದಾಸನಾದ ಮೇಲೆ ಹೆಂಡತಿಯನ್ನು ಪಣಕ್ಕಿಟ್ಟನೋ, ಇಲ್ಲವೇ ದಾಸನಾಗುವ ಮೊದಲೇ ಹೆಂಡತಿಯನ್ನು ಪಣಕ್ಕಿಟ್ಟಿದ್ದನೋ ಕೇಳು. ಅವರ ಉತ್ತರವನ್ನು ತಿಳಿದು ಬಾ. ನಂತರ ನಾನು ಏನು ಮಾಡಬಹುದೆಂಬುದನ್ನು ಆಲೋಚಿಸುತ್ತೇನೆ. ದ್ರೌಪದಿಯ ಮಾತುಗಳನ್ನು ಕೇಳಿ ಸೂತ ಅಲ್ಲಿಂದ ಹೊರಟು ನೇರ ದುರ್ಯೋಧನನಿದ್ದ ಸಭಾಭವನಕ್ಕೆ ಬಂದು ಸಂಗತಿಯನ್ನು ತಿಳಿಸಿದನು. ಧರ್ಮರಾಜ ಏನೂ ಉತ್ತರಿಸಲಾಗದೆ ಸುಮ್ಮನೆ ಕುಳಿತಿದ್ದರು. ಆಗ ದುರ್ಯೋಧನನು ಪ್ರವೇಶಿಸಿ, ಸೂತನೇ, ದ್ರೌಪದಿಯೇ ಇಲ್ಲಿಗೆ ಬಂದು ಯುಧಿಷ್ಠಿರನಿಗೆ ಪ್ರಶ್ನೆ ಹಾಕಿಕೊಳ್ಳಲಿ. ಏನು ಜರುಗುವುದೋ ನೋಡೋಣ. ಹೋಗು, ಆ ದ್ರೌಪದಿಯನ್ನು ಕರೆದು ತಾ ಎಂದು ಸೂತನನ್ನು ಮತ್ತೆ ಅಟ್ಟಿದನು. ಪ್ರಾತಿಕಾಮಿಗೆ ದ್ರೌಪದಿಯನ್ನು ಸಭೆಗೆ ಕರೆತರುವುದು ಉಚಿತ ಎನಿಸಲಿಲ್ಲ. ಆದರೆ ರಾಜಾಜ್ಞೆ ಪಾಲಿಸಬೇಕಷ್ಟೆ. ಮತ್ತೆ ಹೋಗಿ ದ್ರೌಪದಿಯಲ್ಲಿ ಮಾತನಾಡಿ, ದ್ರೌಪದಿ, ನೀನು ಹೇಳಿದಂತೆಯೇ ಸಭೆಯಲ್ಲಿ ಹೇಳಿದೆನಾದರೂ ನಿನ್ನ ಪತಿ ಯುಧಿಷ್ಠಿರ ಏನೆಂದೂ ಉತ್ತರಿಸಲಿಲ್ಲ. ದುರ್ಯೋಧನನು ನೀನೇ ಸಭೆಗೆ ಬರಲು ಯುಧಿಷ್ಠಿರನನ್ನು ಪ್ರಶ್ನಿಸಬೇಕೆಂದು ಆಶಿಸಿದ್ದಾನೆ. ನಿನ್ನನ್ನು ಸಭಾಭವನಕ್ಕೆ ಬರ ಹೇಳಿರುತ್ತಾನೆ ಎಂದು ಭಿನ್ನವಿಸಿಕೊಂಡರು. ಸೂತನೇ, ವಿಧಿಯ ಇಚ್ಛೆ ಏನಿದೆಯೋ ಹಾಗೇ ಆಗಲಿ. ನೀನು ಮತ್ತೆ ಸಭಾಭವನಕ್ಕೆ ಹೋಗಿ ಅಲ್ಲಿ ನೆರೆದಿರುವ ಹಿರಿಯರಲ್ಲಿ ನಾನು ಕೇಳಿರುವ ಪ್ರಶ್ನೆಯನ್ನು ಮುಂದಿಡು. ಅವರ ತೀರ್ಪಿನಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದು ದ್ರೌಪದಿ ಸೂತನಿಗೆ ಹೇಳಿ ಕಳುಹಿಸಿದರು. ಸೂತನು ಅದರಂತೆಯೇ ನಡೆದುಕೊಂಡನು. ಆದರೆ ಹಿರಿಯರು ಯಾರೂ ಉತ್ತರಿಸ ಹೋಗಲಿಲ್ಲ. ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರೂ ದುರ್ಯೋಧನ ಹೇಳಿದಂತೆಯೇ ಎಲ್ಲರೂ ಕೇಳಬೇಕಿತ್ತು. ಸಂದರ್ಭವನ್ನು ಅರಿತ ಯುಧಿಷ್ಠಿರನು ತಾನೇ ಮುಂದುವರೆದು ತನ್ನ ಮಾತಿನಂತೆ ನಡೆದುಕೊಳ್ಳತಕ್ಕ ದೂತನೊಬ್ಬನನ್ನು ಕರೆದು ದ್ರೌಪದಿಗೆ ತಾನು ಹೇಳಿದಂತೆ ಹೇಳಬೇಕೆಂದು ಹೇಳಿ ಕಳುಹಿಸಿಕೊಟ್ಟರು. ದ್ರೌಪದಿ, ನೀನು ಯಾವುದೇ ಸ್ಥಿತಿಯಲ್ಲಿದ್ದರೂ ರೋಧಿಸುತ್ತಾ ಸಭಾಭವನಕ್ಕೆ ಬಂದು ನಿನ್ನ ಮಾವನವರ ಎದುರಿಗೆ ಬಂದು ನಿಲ್ಲು. ನಿನ್ನ ಶೋಚನೀಯ ಸ್ಥಿತಿಯನ್ನು ಕಂಡು ದುರ್ಯೋಧನನನ್ನು ಹಿರಿಯರು ಮನಸ್ಸಿನಲ್ಲಿಯೇ ನಿಂದಿಸುವಂತಾಗಲಿ. ದೂತನು ಧರ್ಮರಾಜನು ಹೇಳಿದುದನ್ನು ದ್ರೌಪದಿಗೆ ಮುಟ್ಟಿಸಿದನು. ದುರ್ಯೋಧನನು ಹೇಳಿದಂತೆ ಸೂತನಿಂದ ಏನೂ ಮಾಡಲಾಗದ್ದನ್ನು ಗಮನಿಸಿ ತನ್ನ ತಮ್ಮ ದುಶ್ಯಾಸನನಿಗೆ, ತಮ್ಮ, ವಿಳಂಬ ಮಾಡುವುದೇನು? ಹೋಗು, ಆ ಪಾಂಚಾಲಿಯನ್ನು ಆಕೆ ಬರಲಿಲ್ಲ ಎಂದರೂ ಬಿಡದೆ ಬಲಾತ್ಕಾರವಾಗಿ ಎಳೆದುಕೊಂಡು ಬಾ. ಪಾಂಡವರು ನನ್ನ ಅಧೀನರು.
ಅವರಿಂದೇನೂ ಮಾಡಲಾಗದು, ಹೋಗು ಎಂದು ಹೇಳಿ ಅಟ್ಟಿದರು. ದುಶ್ಯಾಸನ ಅಣ್ಣನ ಆಜ್ಞೆಯಂತೆ ಪಾಂಡವರ ನಿವಾಸಕ್ಕೆ ಬಂದು ದ್ರೌಪದಿಯನ್ನು ಕಂಡು ಅಟ್ಟಹಾಸದಿಂದ ನಗುತ್ತಾ, ದ್ರೌಪದಿ, ನಡೆ ಹೋಗೋಣ, ನಾವು ನಿನ್ನನ್ನು ಜೂಜಾಟವಾಡಿ ಗೆದ್ದಿರುತ್ತೇವೆ. ನಿನ್ನಿಷ್ಟಕ್ಕೆ ನೀನು ಬಂದರೆ ಸರಿ, ಇಲ್ಲದಿದ್ದರೆ ಬಲಾತ್ಕಾರ ಮಾಡಿ ಎಳೆದೊಯ್ಯಬೇಕಾಗುತ್ತದೆ ಎಂದು ನುಡಿದನು. ಒಬ್ಬ ಹೆಂಗಸೊಂದಿಗೆ ಹೇಗೆ ಮಾತನಾಡಬೇಕೆಂಬುದು ತಿಳಿಯದೆ ವರ್ತಿಸಿದ ದುಶ್ಯಾಸನನನ್ನು ನೋಡಿ ಅವನಿಂದ ತಪ್ಪಿಸಿಕೊಳ್ಳಲು ಅಂತಃಪುರದ ಕಡೆಗೆ ಅಳುತ್ತಾ ಓಡಿದರು. ಆದರೆ ದುಶ್ಯಾಸನ ದುಷ್ಟ. ದ್ರೌಪದಿಯ ಬೆನ್ನಟ್ಟಿ ಹೋಗಿ ಅವರ ನೀಳವಾದ ಕೇಶರಾಶಿಯನ್ನು ಗಟ್ಟಿಯಾಗಿ ಹಿಡಿದು ಅವರನ್ನು ದರದರನೆ ಧೃತರಾಷ್ಟ್ರನ ಸಭಾ ಮಂದಿರದೊಳಕ್ಕೆ ಎಳೆದು ತಂದನು. ದ್ರೌಪದಿ ತುಂಬಿದ ಸಭೆಯೊಳಗೆ ಹಾಗೆ ಸೆಳೆದುಕೊಂಡು ಹೋಗಬೇಡ ಎಂದು ಎಷ್ಟೆಷ್ಟು ಬೇಡಿಕೊಂಡರೂ ದುಶ್ಯಾಸನ ಕೇಳಲಿಲ್ಲ. ಎಷ್ಟಾದರೂ ನೀನು ನಮ್ಮ ದಾಸಿ, ನಿನ್ನನ್ನು ನಾವು ಹೇಗೆ ಬೇಕಾದರೂ ಕರೆದೊಯ್ಯಬಹುದು ಎಂದು ಗರ್ವದಿಂದ ನುಡಿಯುತ್ತಾ ಸೆಳೆದು ತಂದು ಸಭೆಯ ಮಧ್ಯಕ್ಕೆ ತಂದು ನಿಲ್ಲಿಸಿದನು. ತನ್ನ ಹೆಂಡತಿಯನ್ನು ಕೆಟ್ಟದಾಗಿ ನೋಡುತ್ತಿದ್ದರೂ ಧರ್ಮರಾಜನು ಮೌನವಾಗಿ ಕುಳಿತಿದ್ದರು. ಭೀಷ್ಮ, ದ್ರೋಣರು, ವಿದುರನು, ಧೃತರಾಷ್ಟ್ರನು ವಿವೇಕ ಕಳೆದುಕೊಂಡಿರುವಂತಿದ್ದರು. ದ್ರೌಪದಿಯ ರೋದನ ಮುಗಿಲು ಮುಟ್ಟಿತು. ಪಾಂಡವರನ್ನು ಒಮ್ಮೆ ನೋಡಿದರು. ಆ ನೋಟದಿಂದಲೇ ಅವರ ಕೋಪವೆಂಬ ಅಗ್ನಿಗೆ ತುಪ್ಪ ಸುರಿದಂತಾಗಿತ್ತು. ಪಾಂಚಾಲಿಯ ದಯನೀಯ ಸ್ಥಿತಿಯಿಂದ ಅವರಿಗೆ ಅಪಾರ ದುಃಖವೂ ಆಯಿತು. ದುಶ್ಯಾಸನನಾದರೋ ದ್ರೌಪದಿಯ ಮುಂದಲೇ ಹಿಡಿದು, ಏಯ್ ದಾಸಿಯೇ ಎಂದು ಗಹಿಗಹಿಸಿ ನಕ್ಕನು. ಕರ್ಣ, ಶಕುನಿ, ದುರ್ಯೋಧನರು ಗಟ್ಟಿಯಾಗಿ ನಕ್ಕರು. ಭೀಷ್ಮನು ದ್ರೌಪದಿಯ ಪ್ರಶ್ನೆಯನ್ನು ಗಮನಿಸಿ, ದ್ರೌಪದಿಯೇ, ನಿನ್ನ ಗಂಡ ಸೋತ ನಂತರ ನಿನ್ನನ್ನು ಪಣಕ್ಕಿಟ್ಟನಷ್ಟೆ. ಅವರು ಸೋತಿದ್ದರೂ ನೀನು ಅವರ ಅಧೀನವೇ. ಆದುದರಿಂದ ಹೆಂಡತಿಯನ್ನೇ ಪಣಕ್ಕಿಟ್ಟಿದ್ದು ಸರಿ ಎಂದು ತೋರುತ್ತದೆ ಎಂದು ಹೇಳಿ ಕುಳಿತರು. ದ್ರೌಪದಿ ನಿಸ್ಸಹಾಯಕರು. ಪತಿಯರೈವರು ನಿಸ್ಸಹಾಯಕರಾಗಿ ಕುಳಿತಿದ್ದರು. ಭೀಮಸೇನನಿಗೆ ಸಿಟ್ಟು ಬಂತು. ಕೂಡಲೇ ತನ್ನ ಅಣ್ಣನಿಗೆ, ಅಣ್ಣ, ಜೂಜುಗಾರರು ತಮ್ಮ ಮನೆಯಲ್ಲಿರಬಹುದಾದ ವೇಶ್ಯರನ್ನು ಅವರ ಮೇಲಿರುವ ದಯೆಯಿಂದ ಪಣಕ್ಕಿಡುವುದಿಲ್ಲ. ಆ ದಯೆಯೂ ನಿನಗಿಲ್ಲವಾಯಿತು. ಇದು ನೀನು ಮಾಡಿದ ಅಕಾರ್ಯವೆಂದು ನಾನು ಭಾವಿಸುತ್ತೇನೆ. ನನ್ನ ಕೋಪ ಈ ನಿನ್ನ ವರ್ತನೆಯನ್ನು ಕಂಡು ಅಧಿಕವಾಗಿದೆ. ಸಭೆಯಲ್ಲಿದ್ದ ಸಭ್ಯರಿಗೂ ದ್ರೌಪದಿ ಅವಸ್ಥೆಯನ್ನು ಕಂಡು ಕೋಪ ಉಕ್ಕೇರಿತು. ಧರ್ಮರಾಜನಾದರೂ ಕ್ಷತ್ರಿಯ ಧರ್ಮಾನುಸಾರವಾಗಿ ನಡೆಯಬೇಕೆಂಬ ಕಾರಣದಿಂದ ಜೂಜಾಟಕ್ಕೆ ಒಪ್ಪಿ ಬಂದಿದ್ದರು. ಅವರಿಗೆ ಧರ್ಮ ಪರಿಪಾಲನೆಯೇ ಮುಖ್ಯವಾಗಿತ್ತು. ಇದರಿಂದ ಪಾಂಡವರಿಗೆ ಕೀರ್ತಿ ಉಂಟಾಗಿತ್ತು. ಅರ್ಜುನ ಮಧ್ಯೆ ಪ್ರವೇಶಿಸಿ ಭೀಮನಿಗೆ ಧರ್ಮಸೂಕ್ಷ್ಮ ವಿಚಾರವನ್ನುರುಹಿ ಅವರ ಕೋಪವನ್ನು ಉಪಶಮನಗೊಳಿಸಿದರು. ದುರ್ಯೋಧನನ ತಮ್ಮ ವಿಕರ್ಣ ಸಭೆಯಲ್ಲಿ ಎದ್ದು ನಿಂತು, ಸಭಾಸದರೇ, ರಾಜಕುಮಾರರೇ, ನೀವು ಯಾರೂ ದ್ರೌಪದಿಯ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡುತ್ತಿಲ್ಲ. ಧರ್ಮರಾಜನು ದ್ರೌಪದಿಯನ್ನು ಪಣಕ್ಕಿಟ್ಟದ್ದು ಸರಿಯೇ ಎಂಬುದು ಪ್ರಶ್ನೆ. ದ್ರೌಪದಿ ಧರ್ಮರಾಜನಿಗೊಬ್ಬನಿಗೆ ಪತ್ನಿಯಲ್ಲ, ಐವರಿಗೂ ಪತ್ನಿ. ಅದರಲ್ಲೂ ಧರ್ಮರಾಜ ತಾನು ಸೋತು ದಾಸನಾದ ಬಳಿಕ ದ್ರೌಪದಿಯನ್ನು ಪಣಕ್ಕಿಟ್ಟನು. ಹಾಗೆ ದ್ರೌಪದಿಯನ್ನು ಪಣವಾಗಿಡಲು ಅವರಿಗೆ ಹಕ್ಕಿಲ್ಲ. ಆದುದರಿಂದ ದ್ರೌಪದಿಯನ್ನು ಶಕುನಿ ಗೆದ್ದಂತಾಗಲಿಲ್ಲ ಎಂದು ಹೇಳಿದರು. ವಿಕರ್ಣ ಮಾತುಗಳನ್ನು ಕೇಳಿದ ಅನೇಕರು ಅವನನ್ನು ಮೆಚ್ಚಿಕೊಂಡರು. ಆದರೆ ಕರ್ಣ ವಿಕರ್ಣನನ್ನು ಅಪ್ರಾಪ್ತ ವಯಸ್ಕನೆಂದು ಧರ್ಮದ ಸ್ವರೂಪವನ್ನು ತಿಳಿಯದವನೆಂದು ಜರಿದನು. ಮತ್ತೆ ಮಾತನಾಡಿ, ದ್ರೌಪದಿಯು ಸಮಾಜ ಧರ್ಮಕ್ಕೆ ವಿರುದ್ಧವಾಗಿ 5 ಪತಿಗಳನ್ನು ಹೊಂದಿದ್ದಾರೆ. ಆದುದರಿಂದ ಇವರು ದುರ್ವ್ರತೆ. ಈಕೆಯನ್ನು ಏಕವಸ್ತ್ರಧಾರಿಯಾಗಿರುವಾಗ ಸಭೆಗೆ ಕರೆತಂದುದರಲ್ಲಿಯೂ ತಪ್ಪಿಲ್ಲ. ಅಷ್ಟೇ ಏನು, ಈಕೆಯನ್ನು ಪೂರ್ಣವಾಗಿ ವಿವಸ್ತ್ರಳನ್ನಾಗಿ ಮಾಡಿದರೂ ಅದು ಅಧರ್ಮವಾಗುವುದಿಲ್ಲ ಎಂದು ಅನಾಗರಿಕನಂತೆ ನುಡಿದರು. ಬಳಿಕ ದುಶ್ಯಾಸನ ಕಡೆಗೆ ತಿರುಗಿ, ದುಶ್ಯಾಸನ, ವಿಕರ್ಣನ ಮಾತುಗಳನ್ನು ಲಕ್ಷ್ಯಕ್ಕಿಟ್ಟುಕೊಳ್ಳಬೇಡ. ನೀನು ಕೂಡಲೇ ಪಾಂಡವರ ವಸ್ತ್ರಗಳನ್ನು, ದಾಸಿಯಾದ ದ್ರೌಪದಿಯ ಸೀರೆಯನ್ನು ಸೆಳೆದು ಹಾಕು ಎಂದು ಕೂಗಿಕೊಂಡರು. ಸಭೆಯಲ್ಲಿದ್ದ ಹಿರಿಯರೆಲ್ಲ ವಿನಾಶಕಾಲ ಬಂದಾಗ ಮನುಷ್ಯನ ವರ್ತನೆ ಹೇಗಾಗುತ್ತೆಂಬುದನ್ನು ಊಹಿಸಿದರು. ಕೆಲವರು, ಅಯ್ಯೋ, ದೃಪದನಂದನೆಯ ಗತಿ ಹೀಗಾಯಿತೆ. ರಾಜಕುಮಾರಿಯಾದರೆ
ತಾನೇ ಏನು, ಎಲ್ಲರೂ ವಿಧಿ ಇದ್ದಂತೆ ಅನುಭವಿಸಲೇಬೇಕು ಎಂದು ದುಃಖಿಸಿದರು. ದುಶ್ಯಾಸನ ಎಲ್ಲರ ಸಮ್ಮುಖದಲ್ಲಿ ದ್ರೌಪದಿಯು ಧರಿಸಿದ್ದ ಒಂದೇ ವಸ್ತ್ರವನ್ನು ಸೆಳೆಯಲು ಆರಂಭಿಸಿದರು. ದ್ರೌಪದಿ ಮಾನವತಿ, ದುಷ್ಟನಿಂದ ಪಾರಾಗಬೇಕು. ಗಂಡಂದಿರು ತಮ್ಮ ವಸ್ತ್ರಗಳನ್ನು ತೆಗೆದು ದೂರವಿಟ್ಟು ಅಸಹಾಯಕರಾಗಿ ಕುಳಿತಿರುವರು. ಅವರಿಂದ ಯಾವ ಸಹಾಯವೂ ದೊರೆಯುವಂತಿಲ್ಲ. ಅನಾಥೋ ದೈವ ರಕ್ಷಕ ಎನ್ನುತ್ತಾರೆ. ಪತಿಗಳು 5 ಜನ ಇದ್ದರೇನು, ಸತಿಯ ಸಮಯಕ್ಕೊದಗಲಿಲ್ಲ, ಗತಿ ನೀನೆ ಎನ್ನುತ್ತಾ ಮಹಾಮಹಿಮನೂ ಜಗದೋದ್ಧಾರಕನೂ ಲೋಕರಕ್ಷಕನೂ ಭಗವಂತನೂ ಆದ ಶ್ರೀಕೃಷ್ಣನನ್ನು ಮನಸಾರೆ ನೆನೆದರು. ಹೇ ಗೋವಿಂದ, ದ್ವಾರಕನಾಥ, ಗೋಪಿ ಜನಪ್ರಿಯ, ಶರಣಾಗತ ರಕ್ಷಕ, ಯೋಗೇಶ್ವರ, ಈ ಕುರುಗಳ ಮಧ್ಯದಲ್ಲಿ ನನ್ನ ಅಸ್ತಿತ್ವವೇ ಹೋದಂತಾಗಿದೆ. ಕಾಪಾಡು ಸ್ವಾಮಿ, ದಾಸಾನುದಾಸಿಯಾದ ನಿನ್ನಲ್ಲಿ ಶರಣಾಗಿ ಬಂದಿರುವ ನನ್ನನ್ನು ರಕ್ಷಿಸು ಎಂದು ಅಂಗಲಾಚಿದರು. ದ್ರೌಪದಿಯ ಹೀನ ಸ್ಥಿತಿಯನ್ನು ಕಂಡು ಕೃಷ್ಣ ಒಂದು ಕ್ಷಣದಲ್ಲಿ ಹಸ್ತಿನಾವತಿಗೆ ಧಾವಿಸಿ ಬಂದು ದ್ರೌಪದಿಯು ದೈನ್ಯ ಧ್ವನಿಯಲ್ಲಿ ತನ್ನನ್ನು ಕರೆಯುತ್ತಿರುವುದಾಗಿ ಕೃಷ್ಣ ಎಲ್ಲರಿಗೂ ಅದೃಶ್ಯನಾಗಿದ್ದು, ದುಶ್ಯಾಸನನು ಸೀರೆಯನ್ನು ಎಳೆಯುತ್ತಿದ್ದಂತೆ ಬಗೆ ಬಗೆಯಾದ ಸೀರೆಗಳನ್ನು ದಯಪಾಲಿಸುತ್ತಾ ಹೋದರು. ದುಶ್ಯಾಸನ ತಾನು ಸೀರೆ ಎಳೆಯುತ್ತಿದ್ದಂತೆ ದ್ರೌಪದಿ ವಿವಸ್ತ್ರಳಾಗಿ ಬಿಡುವರೆಂದು ಭಾವಿಸಿದ್ದರು. ಅವನು ಸೀರೆ ಎಳೆಯುತ್ತಿದ್ದಂತೆಲ್ಲ ಮೇಲಿಂದ ಮೇಲೆ ಸೀರೆಗಳು ಬರುತ್ತಿದ್ದವು. ದ್ರೌಪದಿಯು ಕಣ್ಣು ಮುಚ್ಚಿ ಕೃಷ್ಣ ಕೃಷ್ಣ ಎಂದು ಧ್ಯಾನಿಸುತ್ತಿದ್ದರು. ದುಶ್ಯಾಸನ ಸೀರೆ ಎಳೆದು ಎಳೆದು ದಣಿದು ಹೋದ. 10 100 1000 ದ್ರೌಪದಿ ವಿವಸ್ತ್ರಳಾಗಲಿಲ್ಲ. ಇದೊಂದು ಅಪೂರ್ವ ಘಟನೆ ಎಂದು ನೆರೆದಿದ್ದವರೆಲ್ಲರೂ ದ್ರೌಪದಿಯನ್ನು ಕೊಂಡಾಡಿದರು. ಜಯ ಜಯ ದ್ರೌಪದಿ ಎಂದು ಘೋಷಿಸಿದರು. ದ್ರೌಪದಿಯ ಸೀರೆ ಸೆಳೆದ ದುಶ್ಯಾಸನನನ್ನು ಕಂಡು ಭೀಮನ ಕಣ್ಣು ಕೆಂಪಾದವು. ತುಂಬಿದ ಸಭೆಯಲ್ಲಿ ಎದ್ದು ನಿಂತು ವೀರ ಪ್ರತಿಜ್ಞೆಯನ್ನು ಮಾಡಿದರು. ಇದೋ ಇಲ್ಲಿ ನೆರೆದಿರುವ ಸಮಸ್ತ ಕ್ಷತ್ರಿಯರೇ, ನಾನು ಈಗ ಮಾಡುತ್ತಿರುವ ಪ್ರತಿಜ್ಞೆಯನ್ನು ಕೇಳಿ. ಮುಂದೆ ನಡೆಯಲಿರುವ ಯುದ್ಧದಲ್ಲಿ ಈ ನೀಚ ದುಶ್ಯಾಸನನ ವಕ್ಷಸ್ಥಳವನ್ನು ಉಗುರಿನಿಂದ ಸೀಳಿ, ಈ ಕುಲಘಾತಕನ ರಕ್ತವನ್ನು ಹೀರಿ ಇವನ ಪ್ರಾಣವನ್ನು ತೆಗೆಯುತ್ತೇನೆ. ಹಾಗೆ ಮಾಡದಿದ್ದರೆ ನನಗೆ ಸದ್ಗತಿಯೂ ಸಿಕ್ಕದಿರಲಿ. ಭೀಮನ ಪ್ರತಿಜ್ಞೆಯನ್ನು ಕೇಳಿ ಸಭ್ಯರೆಲ್ಲರೂ ಚಕಿತರಾಗಿ ಬಲೆ ಭೀಮ ಎಂದು ಶ್ಲಾಘಿಸಿದರು. ದುಶ್ಯಾಸನನಿಗೆ ಧಿಕ್ಕಾರ ಎಂದು ಕೂಗಿದರು. ದುಶ್ಯಾಸನನು ದ್ರೌಪದಿಯ ಸೀರೆ ಎಳೆದೆಳೆದು ಶಕ್ತಿಗುಂದಿದ್ದನು. ಸೀರೆಗಳ ರಾಶಿಯೇ ಬಿದ್ದಿತು. ಭೀಮನ ಪ್ರತಿಜ್ಞೆಯನ್ನು ಕೇಳಿ ನಾಚಿದ ದುಶ್ಯಾಸನ ಸೀರೆ ಎಳೆಯುವುದನ್ನು ನಿಲ್ಲಿಸಿದನು. ಉಶ್ ಎಂದು ಕುಳಿತನು. ಇಷ್ಟಾದರೂ ದ್ರೌಪದಿಯ ಪ್ರಶ್ನೆಗೆ ಯಾರೂ ಉತ್ತರಿಸದಂತಾಗಲಿಲ್ಲ. ವಿದುರನು ಎದ್ದು ನಿಂತು, ಸಭಾಸದರೇ, ಒಂದು ಅಧರ್ಮ ಕ್ರಿಯೆ ನಡೆದಾಗ ಅದಕ್ಕೆ ಕಾರಣರಾದವರನ್ನು ಸಭೆಯಲ್ಲಿ ಖಂಡಿಸದಿದ್ದರೆ, ಮೌನವಾಗಿದ್ದು ಬಿಟ್ಟರೆ ಆ ಪಾಪದ ಅರ್ಧ ಭಾಗ ಸಭಾಧ್ಯಕ್ಷನಿಗೂ, ಕಾಲು ಭಾಗ ಕೃತ್ಯಗಳಿಗೂ, ಉಳಿದ ಕಾಲು ಭಾಗ ಸಭಾ ಸದಸ್ಯರಿಗೂ ಸೇರುತ್ತದೆ. ಬದಲಿಗೆ ಪಾಪಕ್ಕೆ ಕಾರಣರಾದವರನ್ನು ಖಂಡಿಸಿದರೆ ಪಾಪವು ಸಂಪೂರ್ಣವಾಗಿ ಕೃತ್ಯುವಿಗೆ ಸೇರುತ್ತದೆ ಎಂದು ಧರ್ಮಸೂಕ್ಷ್ಮ ವಿಚಾರವನ್ನು ತಿಳಿಸಿದರು. ಮುಂದೇನಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.